ಮುದ್ದು ನಿಂಗೇನ್ ಇಷ್ಟ? ನೀನೇ ಇಷ್ಟ. ನನ್ ಬಿಟ್ರೆ ಸಾವೇ ಇಷ್ಟ. ಹಾ ಫ್ರೆಂಡ್ಸ್, ಗೂಗಲ್ ಅಲ್ಲಿ ವರ್ಲ್ಡ್ಸ್ ಬೆಸ್ಟ್ ಲವರ್ಸ್ ಯಾರು ಅಂತ ಸರ್ಚ್ ಮಾಡಿದ್ರೆ ನಮ್ಮಿಬ್ರು ಫೋಟೋ ಬರುತ್ತೆ. ಆದ್ರೆ ಇವ್ರಪ್ಪ ಪನ್ನೀರ್ ಬಟರ್ ಮಸಾಲಾ, ತಂದೂರ್ ರೋಟಿ, ಚಿಲ್ಲಿ ಚಿಕನ್, ಲೆಮನ್ ಚಿಕನ್ ತಿನ್ಕೊಂಡು ಮಜವಾಗಿರ್ಬೋದು ಅನ್ಬಿಟ್ಟು ಡಾಬಾ ಓನರ್ ಜೊತೆ ಇವಳು ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಇಡ್ಲಿ ಕಾಲ್ ಸೂಪ್ ತರ ಇರೋ ನಮ್ಮಿಬ್ರನ್ನ ಯಾರಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ. ಉಷಾ, ತೆಗಿ ವಿಷ. ಎಣ್ಣೆ ಆಗ್ಲಿ ವಿಷ ಆಗ್ಲಿ ಬಾಟಮ್ ಸಿಪ್ಪೆ ನಮ್ಗೆ ಅಭ್ಯಾಸ. ಸೈಡ್ಸ್ ಏನಿಲ್ವಾ? ಚಿನ್ನು, ಸಾಯಕ್ ಈ ದಿನನೇ ಯಾಕೆ ಫಿಕ್ಸ್ ಮಾಡ್ದೆ? ಯಾಕಂದ್ರೆ ನಾಳೆ 10ನೇ ತಾರೀಕು ಗಾಡಿ EMI, ಮನೆ ಬಾಡಿಗೆ ಎಲ್ಲ ಕಟ್ಬೇಕಾಯ್ತದೆ. ಅದಕ್ಕೆ ಚಿನ್ನು, ನನ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಡಾಕ್ಟರ್ ಗಾಬರಿ ಆದ್ರೆ ಯಾಕೆ? ಯಾಕಂದ್ರೆ ನನ್ ಹಾರ್ಟ್ ನೀನು ಕೊಟ್ಟಿದ್ದೀನಲ್ವಾ. ಯಾಕೋ ಕಣ್ಣೆಲ್ಲ ಮಂಜಾಗ್ತಿದ್ಯಲ್ಲ ಮುದ್ದು. ಪಾಯ್ಸನ್ ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡಿದ್ಯಾ ತಾನೇ? ಸೈಡ್ ಎಫೆಕ್ಟ್ಸ್ ಏನಿಲ್ಲ ಅಲ್ವಾ? ಯಾಕೆ? ನಿನ್ ವಿಷ ಯಾವ ಫ್ಲೇವರು? ನೆಟ್ವರ್ಕ್ ಸಿಗ್ತಾ ಇಲ್ವಲ್ಲ ಒಳಗೆ. ನೆಟ್ ಪ್ಯಾಕ್ ಏನಾರ ಖಾಲಿ ಆಗೋಯ್ತಾ? ಮೊದಲು ವೈಫೈ ಹಾಕ್ಸ್ಬೇಕು. VRL ಬಸ್ಸಲ್ಲಿ, ಸ್ಲೀಪರ್ ಕೋಚ್ ಅಲ್ಲಿ, ಕಿಟಕಿ ಪಕ್ಕ ನಾನು, ನನ್ ಪಕ್ಕ ಇವಳು ಮಲ್ಕೊಂಡ್ ನಂಗೆ ಸ್ವರ್ಗದ ಕಡೆ ಲಾಂಗ್ ಜರ್ನಿ ಹೋಗೋ ತರ ಫೀಲ್ ಆಗ್ತಿದೆಯಲ್ಲಪ್ಪ. ಮೇಡಮ್ ಮೇಡಮ್, ಯಾವೇರಿಯಾ? ಕಾಮಾಕ್ಷಿ ಪಾಳ್ಯ. ನಿಮ್ದು? ಸುಂಕದ ಕಟ್ಟೆ. ಆಕ್ಸಿಡೆಂಟ್ ಸುಸೈಡ್? ಅರ್ಧ ಆಕ್ಸಿಡೆಂಟ್ ಅರ್ಧ ಸೂಸೈಡ್ ಮೇಡಮ್. ನಿಮ್ದು? ತುಮಕೂರು ರೋಡಲ್ಲಿ ಸ್ಕೂಟಿ ಜಂಪ್ ಆಯ್ತು. ಸಿಗ್ನಲ್ ಜಂಪ್ ಮಾಡಿಕ್ಕೆ ಸತ್ತೋದ್ರ? ಸಿಗ್ನಲ್ ಅಲ್ಲ, ಫ್ಲೈಓವರ್. ಮುಂದಿನ ವಾರ ನಂದು 1ನೇ ವರ್ಷದ ತಿಥಿ ಇದೆ. ಹೌದಾ? ಇವಳು ತಿಥಿ ದಿನ ಶಾರ್ಪ್ 12 ಗಂಟೆಗೆ ವಿಶ್ ಮಾಡೋದು ಇಂಪ್ರೆಸ್ ಆಗ್ಬಿಡ್ತಾಳೆ. ಯಾಕೆ, ಏನಾಯ್ತು? ಸೊಳ್ಳೆ ಕೊಚ್ಬಿಡ್ತಾ? ಪಾಪ, ಅದು ನಮ್ ತರ ದೆವ್ವ ಆಗಿರುತ್ತೇನೋ. ಸೊಳ್ಳೆ ದೆವ್ವ ಆಗುತ್ತಾ? ನಿಮ್ಗೊಂದ್ ಕತೆ ಹೇಳ. ಕೆಂಗೇರಿ ಮೋರಿ ಹತ್ರ ಇರೋ ಒಂದ್ ತಿಪ್ಪೆಲಿ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ. ಏನೇ ಸಮಸ್ಯೆ ಇದ್ದರೂ 3 ಗಂಟೆಯಲ್ಲಿ ಶಾಶ್ವತ ಪರಿಹಾರ. ನನ್ನ ಹೆಸರು ಸೌಜನ್ಯ. ನಾನು ತುಂಬಾ ಕಷ್ಟಪಟ್ಟು ಓದಿ ಮತ್ತೆ ಒಂದೊಳ್ಳೆ ಕೆಲಸಕ್ಕೂ ಸೇರ್ಕೊಂಡೆ. ನಾನು ಇಷ್ಟಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ನಮ್ಮ ಮಾವನ ಮಗನ ಜೊತೆ ನನ್ನ ಮದ್ವೆ ಕೂಡ ಮಾಡಿದ್ರು. ಜೀವನ ಏನೋ ಚೆನ್ನಾಗಿತ್ತು, ನಾವಿಬ್ರು ಚೆನ್ನಾಗೇ ಇದ್ವಿ. ಏನಂತ ಗೊತ್ತಿಲ್ಲ, ಇತ್ತೀಚೆಗೆ ನಮ್ಮ ಮಾವ ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ರು. ಎಷ್ಟು ಸರಿ ಮಾತಾಡ್ಸಿದ್ರು ಅವ್ನು ಮಾತಾಡ್ತಾ ಇರ್ಲಿಲ್ಲ. ಕೊನೆಗೆ ಹೋಗ್ಲಿ ಬಿಡೋ ಅಂತ ನಾನೇ ಮಾತಾಡಿಸ್ಕೊಂಡಿದ್ದೆ. ಕೊನೆಗೊಂದಿನ ಮನೆಗೆ ಬರೋದ್ ಬಿಟ್ಬಿಟ್ಟ. ಎಲ್ಲೋ ಹೋದ ಅಂತ ಗೊತ್ತಿಲ್ದೇನೆ ನಾನು ಅವ್ರ ಮನೆಗೆಲ್ಲ ಹೋಗಿ ಹುಡ್ಕೊಂಡು ಹೋದೆ. ಲಾಸ್ಟಿಗೆ ಮನೇಲಿದ್ರು ನಾನು ಇಲ್ಲ, ನೀನ್ ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ಮತ್ತೆ ನಾನು ನಮ್ಮ ಮನೆಗೆ ವಾಪಸ್ ಬಂದೆ. ಅವಾಗ ನನ್ನ ಫ್ರೆಂಡ್ ಒಬ್ಳು ಬಂದ್ಲು, ಏನಾಗಿದೆ ನಿನ್ಗೆ, ಯಾಕೆ ಈ ತರ ಡಲ್ಲ ಕೂತಿದ್ಯಾ, ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಏನಕ್ಕೆ ಈ ತರ ಮಾಡ್ತಾ ಇದೀಯಾ ಅಂತ ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಅವಾಗ ಅವಳೊಂದು ನನ್ಗೊಂದು ಪರಿಹಾರ ಇದೆ, ನಾನು ನಿನ್ಗೆ ಹೇಳ್ತೀನಿ, ನೀನ್ ಅದನ್ನ ಮಾಡ್ತೀಯಾ ಅಂತ ಹೇಳಿದ್ಲು. ಸರಿ ಕಣೆ ಆಯ್ತು, ಏನ್ ಹೇಳು, ಒಟ್ನಲ್ಲಿ ನಾನು ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಕೇಳಿದೆ. ಕೊಳ್ಳೇಗಾಲ ವಶೀಕರಣ ಮಾಂತ್ರಿಕರ ಸನ್ನಿಧಿಗೆ ಕರ್ಕೊಂಡು ಹೋದ್ಲು. ನಾನು ನನ್ನ ಕಷ್ಟ ಎಲ್ಲಾನು ಆ ಪಂಡಿತರ ಹತ್ರ ಹೇಳ್ಕೊಂಡೆ. ಅವ್ರು ಹೇಳಿದ್ರು, ಒಂದು ಪೂಜೆ ಮಾಡಿಸ್ಬೇಕಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಪಂಡಿತರು ಹೇಳಿದ್ರು, ನಿಮ್ಮ ಗಂಡನಿಗೆ ಯಾವುದೋ ಒಂದು ಹೆಣ್ಣಿನ ಆಕರ್ಷಣೆ ಆಗಿದೆ, ಅದಕ್ಕೋಸ್ಕರ ಒಂದು ವಶೀಕರಣ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಅದು ವಶೀಕರಣ ಪೂಜೆ, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತಾನು ಕೂಡ ಹೇಳಿದ್ರು.
ಮೊದಲು ಒಂದು ಪೂಜೆ ಇಟ್ಕೊಳ್ಳೋಣ, ಅವಾಗ ನಿಮ್ ಗಂಡ ನಿನಗೆ ಸಿಗ್ತಾನೆ ಅಂತ ಹೇಳಿದ್ರು. ಆ ಪೂಜೆನೂ ಮಾಡಿದ್ವಿ. ಈ ವಶೀಕರಣ ಪೂಜೆ ಮಾಡಿದಾಗಿಂದ ನನ್ನ ಗಂಡ ಸ್ವಲ್ಪನೇ ನನ್ನ ಹತ್ರ ಚೆನ್ನಾಗೂ ಮಾತಾಡ್ತಾ ಇದ್ದಾರೆ. ಈಗ ಮನೆಗೂ ಬರ್ತಾ ಇದ್ದಾರೆ, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈ ಪುರುಷ ವಶೀಕರಣ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಇದ್ದರೂ ಪರಿಹಾರ 3 ಗಂಟೆಯಲ್ಲಿ ಮಾಡುತ್ತಾರೆ. ಇವರ ಬಳಿ ಎಷ್ಟು ಜನ ಸಮಸ್ಯೆ ಇದ್ದವರು ಪರಿಹಾರ ಮಾಡಿಕೊಂಡಿದ್ದಾರೆ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740495989.